ನೀವು ದಿನನಿತ್ಯ ನಿಮ್ಮ ಊಟದ ಜೊತೆ ಈ ಒಂದು ಮೊಸರನ್ನ ಈ ರೀತಿಯಾಗಿ ನೀವು ಸೇವನೆ ಮಾಡೋದ್ರಿಂದ ಇದು ನಿಮ್ಮ ದೇಹದಲ್ಲಿ ನೀವು ಎದುರಿಸ್ತಾ ಇರುವಂತಹ ನಿಮ್ಮ ದೇಹದ ಹೆಚ್ಚಿನ ಬೊಜ್ಜಿನ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ಕೊಬ್ಬನ್ನ ಕರಗಿಸಿ ನಿಮ್ಮ ತೂಕವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಕಪ್ ಮೊಸರು ಅನ್ನೋದು ಸಹಾಯ ಮಾಡುತ್ತೆ. ಇದನ್ನ ಕೆಲವು ದಿನಗಳ ಕಾಲ ನಾನು ಕೂಡ ಬಳಸಿ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿರೋದ್ರಿಂದ ಇದನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದನ್ನ ಹೇಗೆ ಬಳಸೋದ್ರಿಂದ ಇದು ನಮ್ಗೆ ಬೇಗ ಅಂತ ನಮ್ಮ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದೀನಿ. ಮೊಸರು ಅನ್ನೋದು ಒಂದು ಒಳ್ಳೆಯ ಪದಾರ್ಥ, ನಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು. ದಿನನಿತ್ಯ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ, ನಮ್ಮ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಲ್ಲಿ ಮೊಸರು ಅನ್ನೋದು ಇರಲೇಬೇಕಾಗಿರುವಂತದ್ದು. ಇದು ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ವಿಟಮಿನ್ಸ್, ಕ್ಯಾಲ್ಸಿಯಂ, ಪ್ರೋಬಯೋಟಿಕ್ಸ್ ಇರುವಂತದ್ದು. ಇದು ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂತ ಪೋಷಕಾಂಶಗಳು. ಈ ಒಂದು ಮೊಸರನ್ನ ನಾವು ಹಾಗೆ ಸೇವಿಸೋದ್ರಿಂದನೂ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಇದಕ್ಕೆ ಕೇವಲ ಒಂದು ಅರ್ಧ ಚಮಚ ಪುಡಿಯನ್ನ ಬೆರೆಸಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಅರ್ಧ ಚಮಚ ಪುಡಿಯನ್ನ ಬೆರೆಸಿರುವ ಕಾರಣ ಇನ್ನಷ್ಟು ಪರಿಣಾಮಕಾರಿಯಾಗಿ, ಇನ್ನಷ್ಟು ಬೇಗವಾಗಿ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ನಮ್ಮ ಆರೋಗ್ಯವನ್ನ ಕೂಡ ಸುಧಾರಿಸ್ಕೊಳ್ಬಹುದು. ಅದರ ಜೊತೆಯಲ್ಲಿ ನಮ್ಮ ದೇಹದ ತೂಕವನ್ನ ಕೂಡ, ಬೊಜ್ಜಿನ ಸಮಸ್ಯೆಯಿಂದನೂ ಕೂಡ ಹೊರಗಡೆ ಬರ್ಬೋದು. ಈ ಒಂದು ಪುಡಿ ಯಾವುದು ಇದರಲ್ಲಿ ಬೆರೆಸಿರುವಂತದ್ದು, ಇದು ಕೂಡ ನಮ್ಮ ತೂಕದ ಸಮಸ್ಯೆಗೆ, ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲ ಮಾಹಿತಿಯನ್ನ ಕೂಡ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೂ ಕೂಡ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗಿದ್ರೆ ಬನ್ನಿ, ಈ ಒಂದು ರೆಮಿಡಿಯನ್ನ ಹೇಗೆ ತಯಾರು ಮಾಡೋದು, ಈ ಮೊಸರನ್ನ ಹೇಗೆ ಬಳಸಬೇಕು, ಇದರಿಂದ ಎಷ್ಟು ಬೇಗ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಮೊಸರನ್ನ ನಾವು ನಮ್ಮ ದಿನನಿತ್ಯದ ಆಹಾರದ ಜೊತೆಯಲ್ಲಿ ಸೇವನೆ ಮಾಡೋದ್ರಿಂದ ಈ ಮೊಸರಿನಲ್ಲಿ ಇರುವಂತ ಹೇರಳವಾದ ಒಂದು ಪ್ರೋಟೀನ್ ಇಂದಾಗಿ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಹೆಚ್ಚಾಗಿ ತಿನ್ನೋದನ್ನ ಕಡಿಮೆ ಮಾಡ್ತೀವಿ. ಇದರಿಂದ ನಮ್ಮ ದೇಹಕ್ಕೆ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ. ಕ್ಯಾಲೋರಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚಾಗುತ್ತೆ. ಇದರಿಂದ ಕೊಬ್ಬು ಕರಗೋದಕ್ಕೆ ಸಹಾಯ ಆಗುತ್ತೆ ಇದರಲ್ಲಿರುವಂತ ಪ್ರೋಟೀನ್ ಇಂದಾಗಿ. ಹಾಗೆ ಈ ಒಂದು ಪ್ರೋಟೀನ್ ಅಂಶದಿಂದಾಗಿ ನಮ್ಮ ದೇಹದಲ್ಲಿ ಸ್ನಾಯುಗಳ ಬೆಳವಣಿಗೆಯೂ ಕೂಡ ಸಹಾಯ ಆಗುತ್ತೆ. ಚಯಾಪಚಯ ಕ್ರಿಯೆ ವೇಗ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಮೆಟಬಾಲಿಕ್ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ. ಅದೇ ರೀತಿ ಇದರಲ್ಲಿ ಇರುವಂತಹ ಹೈ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಮೊಸರಿನಲ್ಲಿ ಕ್ಯಾಲ್ಸಿಯಂ ಅನ್ನೋದು ತುಂಬಾನೇ ಹೇರಳವಾಗಿದೆ. ಈ ಒಂದು ಕ್ಯಾಲ್ಸಿಯಂ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಹಾಗೆ ದವಡೆ, ಒಸಡು, ಹಲ್ಲಿನ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಕ್ಯಾಲ್ಸಿಯಂನಿಂದಾಗಿ. ಹಾಗೆ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಅನ್ನ ತಡೆಯುತ್ತೆ. ಈ ಒಂದು ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ಕೊಬ್ಬನ್ನ ಹೆಚ್ಚಿಸೋದಕ್ಕೋಸ್ಕರ ಬಿಡುಗಡೆ ಆಗುವಂಥದ್ದು. ಈ ಒಂದು ಹಾರ್ಮೋನ್ ಅನ್ನ ತಡೆಯುವಂತ ಶಕ್ತಿ ಈ ಮೊಸರಿನಲ್ಲಿರುವ ಕ್ಯಾಲ್ಸಿಯಂ ಅನ್ನೋದು ಮಾಡುತ್ತೆ. ಅದೇ ರೀತಿ ಇದೊಂದು ಕಡಿಮೆ ಕ್ಯಾಲೋರಿ ಇರುವಂತ ಪದಾರ್ಥ ಮೊಸರು. ಹಾಗೆ ಈ ಮೊಸರಿನಲ್ಲಿ ಪ್ರೋಬಯೋಟಿಕ್ಸ್ ಅಂಶ ಅನ್ನೋದು ಇದೆ. ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಇವು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು. ಈ ಒಂದು ಪ್ರೋಬಯೋಟಿಕ್ಸ್ ಅಂಶದಿಂದಾಗಿ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಸುಧಾರಣೆ ಆಗುತ್ತೆ. ನಾವು ತಿಂದಿರುವ ಆಹಾರ ಚೆನ್ನಾಗಿ ಡೈಜೆಷನ್ ಆಗೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಕರುಳಿನ ಆರೋಗ್ಯವನ್ನ ಕಾಪಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಈ ರೀತಿಯಾಗಿ ಮೊಸರು ಅನ್ನೋದು ನಮ್ಮ ದೇಹದಲ್ಲಿ ತೂಕವನ್ನ ಇಳಿಸೋದಕ್ಕೆ ಕೆಲಸ ಮಾಡುತ್ತೆ. ಈ ಒಂದು ಪದಾರ್ಥವನ್ನ ನಾವು ಯಾವ ಪದಾರ್ಥದೊಂದಿಗೆ ಬೆರೆಸಿ ತಿಂದಾಗ ಆ ಒಂದು ಮೊಸರಿನ ಗುಣ ಅನ್ನೋದು ಇನ್ನಷ್ಟು ದುಪ್ಪಟ್ಟಾಗಿ ನಮ್ಮ ದೇಹ ಇನ್ನಷ್ಟು ಪೋಷಕಾಂಶಗಳನ್ನ ಸರಿಯಾಗಿ ಹೀರಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಮೊಸರಿನ ಜೊತೆ ಬೆರೆಸಿರುವ ಪದಾರ್ಥಗಳು ಅನ್ನೋದು ಕೂಡ ಈ ರೀತಿಯಾಗಿ ಮೊಸರು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಿದ್ರೆ ಈ ಮೊಸರನ್ನ ಯಾವ ಪದಾರ್ಥದೊಂದಿಗೆ ಬೆರೆಸೋದ್ರಿಂದ ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ತೂಕವನ್ನ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಾದ್ರೆ,
ಇಲ್ಲಿ ನಾನು 5 ರಿಂದ 6 ಲವಂಗವನ್ನ ತೆಗೆದುಕೊಂಡಿದ್ದೀನಿ. 1 ಕಪ್ ಮೊಸರನ್ನ ತೆಗೆದುಕೊಂಡಿದ್ದೀನಿ. ಹೋಮ್ ಮೇಡ್ ಮೊಸರನ್ನೇ ತೆಗೆದುಕೊಳ್ಳಿ, ಆದಷ್ಟು ಒಳ್ಳೆಯದು ದಿನನಿತ್ಯ ಬಳಸೋದ್ರಿಂದ. ಆನಂತರ ಲವಂಗವನ್ನ ಪೌಡರ್ ಮಾಡಿ ಒಂದು ಅರ್ಧ ಚಮಚ ಆಗುವಷ್ಟು ಪೌಡರ್ ಅನ್ನ ಮೊಸರಿನೊಂದಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಸಲ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ಪುಡಿಯನ್ನ ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಇದನ್ನ ದಿನನಿತ್ಯ ನಿಮ್ಮ ಊಟದ ಜೊತೆಯಲ್ಲಿ, ಊಟದ ಮುಂಚೆ ಅಥವಾ ಊಟದ ನಂತರ ಸೇವಿಸ್ತಾ ಬರೋದ್ರಿಂದ ಇದು ನಿಮ್ಮ ತೂಕ ಇಳಿಕೆಗೆ, ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಮೊಸರಿನಲ್ಲಿ ಅರ್ಧ ಚಮಚ ಲವಂಗದ ಪುಡಿಯನ್ನ ಬೆರೆಸಿ ನಿಮ್ಮ ಊಟದ ಜೊತೆ ನೀವು ತಿನ್ನೋದ್ರಿಂದ, ಊಟದ ಮುಂಚೆ ಆದ್ರೂ ತಿನ್ಬೋದು, ಊಟದ ನಂತರನಾದ್ರೂ ತಿನ್ಬೋದು, ಆದಷ್ಟು ನೀವು ಹಗಲಿನಲ್ಲೇ ಇದರ ಸೇವನೆ ಮಾಡುವಂಥದ್ದು. ರಾತ್ರಿ ಸಮಯದಲ್ಲಿ ಮೊಸರನ್ನ ತಿನ್ನಬಾರ್ದು. ಹೀಗೆ ತಿನ್ನೋದ್ರಿಂದ ಕಫ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ಹಗಲಿನ ಸಮಯದಲ್ಲಿ ನೀವು ಮೊಸರನ್ನ ಸೇವನೆ ಮಾಡಿ ನಿಮ್ಮ ಊಟದಲ್ಲಿ. ಈ ರೀತಿಯಾಗಿ ಒಂದು ಲವಂಗದ ಪುಡಿಯನ್ನ ಬೆರೆಸೋದ್ರಿಂದ, ಈ ಒಂದು ಲವಂಗದ ಪುಡಿ ಕೂಡ, ಲವಂಗ ಅನ್ನೋದು ಕೂಡ ನಮ್ಮ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಈ ಒಂದು ಲವಂಗ ನೋಡೋದಕ್ಕೆ ಚಿಕ್ಕದಾಗಿರುವಂಥದ್ದು, ನಾವು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸುವಂತ ಪದಾರ್ಥ. ಒಂದು ಸುವಾಸನೆ ಭರಿತವಾಗಿರುವಂಥದ್ದು, ತುಂಬಾನೇ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ. ಸಿಹಿ ಪದಾರ್ಥಗಳಲ್ಲಿ ಎಲ್ಲ ನಾವು ಬಳಸ್ತೀವಿ. ಈ ಒಂದು ಲವಂಗದಲ್ಲಿ ನಮಗೆ ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡ್ ಇದೆ. ಈ ಒಂದು ಯೂಸಿನಾಲ್ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ ಅನ್ನ ಬೂಸ್ಟ್ ಮಾಡಿ, ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸಿ, ನಮ್ಮ ದೇಹದಲ್ಲಿ ಕೊಬ್ಬಿನ ಕೋಶಗಳ ರಚನೆಯನ್ನ ತಡೆದು, ಕೊಬ್ಬು ಸಂಗ್ರಹವಾಗುವುದನ್ನ ತಡೆದು, ದಿನೇ ದಿನೇ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸುತ್ತೆ. ಹಾಗೆ ನಾವು ತಿಂದಿರುವ ಆಹಾರವನ್ನ ಅದು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ ನಮಗೆ ಒಂದು ಎನರ್ಜಿಯನ್ನ ಕೊಡುವ ರೂಪಕ್ಕೆ ತರುತ್ತೆ ಈ ಒಂದು ಲವಂಗದಲ್ಲಿರುವ ಯೂಸಿನಾಲ್ ಕಾಂಪೌಂಡ್. ಹಾಗೆ ಇದು ನಮ್ಮ ದೇಹದಲ್ಲಿ ಇರುವಂತ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ. ನಮ್ಮ ಒಂದು ಸಮತೋಲಿತ ಸಕ್ಕರೆ ಮಟ್ಟ ಕೂಡ ನಮ್ಮ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಅದೇ ರೀತಿ ಈ ಒಂದು ಲವಂಗದಲ್ಲಿರುವ ತೀವ್ರವಾದ ಪರಿಮಳ ಅನ್ನೋದು ಕೂಡ ನಮ್ಮ ಹಸಿವನ್ನ ತಡೆಯುತ್ತೆ. ಅವಾಗವಾಗ ತಿನ್ನೋ ಒಂದು ಹಂಬಲವನ್ನು ಕೂಡ ತಡೆಯುತ್ತೆ. ಇದರಿಂದ ನಾವು ಕ್ಯಾಲರಿ ಇಂಟೇಕ್ ಅನ್ನ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬು ಕರಗೋದಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿಯಾಗಿ ಲವಂಗ ಕೂಡ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು, ಕೊಬ್ಬನ್ನ ಕರಗಿಸೋದಕ್ಕೆ. ಈ ಒಂದು ಲವಂಗದ ಪುಡಿಯನ್ನ ಮೊಸರಿನಲ್ಲಿ ಬೆರೆಸಿದಾಗ, ಎರಡೂ ಕೂಡ ಕಡಿಮೆ ಕ್ಯಾಲರಿ ಇರುವಂತ ಪದಾರ್ಥಗಳು. ಈ ಎರಡರ ಮಿಶ್ರಣ ಅನ್ನೋದು, ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇನ್ನಷ್ಟು ದುಪ್ಪಟ್ಟಾಗಿ ನಮ್ಮ ದೇಹ ಆ ನ್ಯೂಟ್ರಿಯೆಂಟ್ಸ್ ಅನ್ನ, ವಿಟಮಿನ್ಸ್ ಅನ್ನ ಇನ್ನಷ್ಟು ಚೆನ್ನಾಗಿ ಹೀರಿಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಇವೆರಡರ ಕಾಂಬಿನೇಷನ್ ಅನ್ನೋದು ಕೂಡ, ನಾವು ಯಾವುದೇ ಒಂದು ಪದಾರ್ಥವನ್ನ ಯಾವ ಪದಾರ್ಥದೊಂದಿಗೆ ಒಂದು ಕಂಬೈನ್ ಮಾಡ್ತೀವಿ, ಅದರಿಂದ ಏನು ಬೆನಿಫಿಟ್ ಸಿಗುತ್ತಾ, ಸೈಡ್ ಎಫೆಕ್ಟ್ ಸಿಗುತ್ತಾ ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ಲವಂಗದ ಪುಡಿ ಮತ್ತೆ ಮೊಸರಿನ ಕಾಂಬಿನೇಷನ್ ಅನ್ನೋದು ಕೂಡ ನಮ್ಮ ದೇಹದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಹಾಗೆ ಅದರ ಪೋಷಕಾಂಶಗಳು ಕೂಡ ನಮ್ಮ ದೇಹ ಚೆನ್ನಾಗಿ ಹೀರಿಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಹಕಾರಿಯಾಗುತ್ತೆ. ಈ ರೀತಿಯಾಗಿ ಮೊಸರು, ಲವಂಗದ ಪುಡಿ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಲವಂಗದ ಪುಡಿಯನ್ನ ನೀವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಒಂದು ಹಿಡಿಯಷ್ಟು ಲವಂಗವನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳುವಂಥದ್ದು. ಯಾವುದೇ ರೀತಿ ನೀವು ಅದನ್ನ ರೋಸ್ಟ್ ಮಾಡ್ಬೇಕಾ ಏನು ಇಲ್ಲ, ಡೈರೆಕ್ಟ್ ಆಗಿ ನೀವು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದನ್ನ ನೀವು ಸತತವಾಗಿ 1 ವಾರ 15 ದಿವಸದವರೆಗೆ ಟ್ರೈ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇನ್ನಷ್ಟು ಬೆಸ್ಟ್ ರಿಸಲ್ಟ್ ಸಿಗ್ಬೇಕು ಅಂದ್ರೆ ಇದರ ಜೊತೆಯಲ್ಲಿ ನೀವು ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಿ, ಒಳ್ಳೆ ಆಹಾರ ಪದ್ಧತಿಯನ್ನ, ಹಾಗೆ ದಿನನಿತ್ಯ ದೈಹಿಕ ಚಟುವಟಿಕೆ ಅನ್ನೋದು ಇರಲಿ, ಹೆಚ್ಚಿನ ಪ್ರಮಾಣದ ನೀರನ್ನ ಕುಡೀರಿ, ನಿಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇಂದ, ಇದರ ಜೊತೆಯಲ್ಲಿ ನೀವು ಯಾವುದೇ ಒಂದು ರೆಮಿಡೀಸ್ ಆಗಿರ್ಲಿ, ಯಾವುದೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ಆಗಿರ್ಲಿ, ಏನೇ ನೀವು ಬಳಸಿದ್ರು ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. 100ಗೆ 100% ಅಷ್ಟು ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಾಗಿ ಈ ಒಂದು ಮೊಸರು ಮಿಶ್ರಿತ ಲವಂಗದ ಪುಡಿಯನ್ನ ಬಳಕೆ ಮಾಡಿ ನಿಮ್ಗೆ ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಕ್ತು ಅನ್ನೋದನ್ನ ನಮ್ಮ ಈ ಚಾನೆಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡೋ ಕಮೆಂಟ್ ಇಂದ ಬೇರೆಯವರಿಗೂ ಕೂಡ ಇದನ್ನ ಬಳಸೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನ ಯಾರು ಬಳಸಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವರು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ವೃದ್ಧರು, ಇಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲಾ ವಯಸ್ಸಿನವರು ಕೂಡ ಇದನ್ನ
ಯಾವುದೇ ರೀತಿ ಟೆನ್ಷನ್ ಇಲ್ಲದೆ, ಅಡ್ಡ ಪರಿಣಾಮ ಇಲ್ಲದೆ ಬಳಸುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ರೆಮಿಡಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.